ನಾಡಿನ ದಿಗ್ಗಜ ಸಾಹಿತಿ ಸಂಶೋಧಕರಾಗಿದ್ದಂತಹ ಅದ್ಭುತವಾದಂತಹ ಕಾದಂಬರಿಗಳ ಮೂಲಕ ಅತ್ಯಂತ ಜನಾನುರಾಗಿಯಾದಂಥ 25ಕ್ಕೂ ಹೆಚ್ಚು ಕಾದಂಬರಿಗಳನ್ನು ರಚಿಸಿ ಕನ್ನಡ ಸಾಹಿತ್ಯ ಲೋಕಕ್ಕಷ್ಟೇ ಅಲ್ಲ ದೇಶದ ಸಾಹಿತ್ಯ ಲೋಕಕ್ಕೆ ಒಂದು ಬಹುದೊಡ್ಡ ಕೊಡುಗೆಯನ್ನು ಕೊಟ್ಟಂಥ ಭೈರಪ್ಪನವರು ಇವತ್ತು ನಮ್ಮ ನಗಲಿದ್ದು ನಮಗೆ ಬಹಳಷ್ಟು ಸಾಹಿತ್ಯಾಸಕ್ತರಿಗೆ ಇರ್ಬೋದು ಮತ್ತು ದೇಶದ ನೈಜ ಇತಿಹಾಸವನ್ನು ಪ್ರೀತಿಸುವವರಿಗೆ ಬಹಳಷ್ಟು ನೋವಾಗಿದೆ. ಭೀಮಕಾಯದಿಂದ ಆರಂಭಿಸಿ ಉತ್ತರಕಾಂಡದವರೆಗೆ 25 ಕಾದಂಬರಿ ಅವರು ರಚಿಸಿದ್ದಾರೆ. ಅದರಲ್ಲಿ ತಂತು ಕಾದಂಬರಿಗೆ ಭಾರತೀಯ ಭಾಷಾ ಪರಿಷತ್ತಿನಿಂದ ಪರಿಷತ್ತಿನ ಪ್ರಶಸ್ತಿ, ದಾಟು ಕಾದಂಬರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ. ಭೈರಪ್ಪನವ್ರನ್ನ ನಾನು ಒಮ್ಮೆ ಹಲವಾರು ಬಾರಿ ಭೇಟಿಯಾಗಿದ್ದೆ. ಹುಬ್ಬಳ್ಳಿಯಲ್ಲಿ ಒಂದು ಸಂವಾದಕ್ಕೆ ಬಂದಿದ್ದರು ಅವರು. ಆವಾಗ ಅವ್ರಿಗೆ ಇನ್ನೊಬ್ಬರು ಬಂದು ಅಲ್ಲಿ ಯಾರೊಬ್ಬರು ಸಾಹಿತ್ಯಾಸಕ್ತರು, ಇಲ್ಲ ನಾವು ಮುಂದಿನ ತಿಂಗಳಿಗೆ ಇನ್ನೊಂದು ಕಾರ್ಯಕ್ರಮ ಮಾಡ್ತೀವಿ, ನೀವು ಮತ್ತೆ ಹುಬ್ಬಳ್ಳಿಗೆ ಬರಬೇಕು ಅಂತ ಹೇಳಿದರು. ಆವಾಗ ಭೈರಪ್ಪನವರು ಹೇಳಿದರು, ನಾನು ಇನ್ನೊಂದು ಕಾದಂಬರಿಯನ್ನು ಬರಿತಾ ಇದ್ದೇನೆ, ಆ ಇನ್ನೊಂದು ಕಾದಂಬರಿ ಬರೀಲಿಕ್ಕೆ ನಾನು ಶುರು ಮಾಡೋವನಿದ್ದೇನೆ, ನಾನು ಬರಲ್ಲ ಅಂತಂದರು. ಸಹಜವಾಗಿ ಪ್ರೀತಿಯಿಂದ ಅವರು ಆಗ್ರಹ ಮಾಡಿದರು, ಇಲ್ಲ ಇನ್ನು ಒಂದು ಸರ್ತಿ ನೀವು ಬರಬೇಕು ಅಂತ. ಆವಾಗ ಭೈರಪ್ಪನವರು ನನಗೆ ಹೇಳಿದ್ದು ಚೆನ್ನಾಗಿ ನೆನಪಿದೆ. ಅವ್ರು ಹೇಳಿದರು, ನಾನು ಒಂದು ಕಾದಂಬರಿ ಬರೀಬೇಕು ಅಂತಂದರೆ ವರ್ಷಗಟ್ಟಲೆ ಅಧ್ಯಯನ ಮಾಡ್ತೀನಿ ಅಂತ ಹೇಳಿದರು. ಅದು ಒಂದು ಹೇಳಿದರು. ಎರಡನೇದ್ದು, ಗರ್ಭಗುಡಿಯಲ್ಲಿರುವಂಥ ಉತ್ಸವ ಮೂರ್ತಿ ಅದು ಎಲ್ಲ ಊರು ತುಂಬ ಮೆರವಣಿಗೆ ಮಾಡ್ಬೋದು, ಆದರೆ ಗರ್ಭಗುಡಿಯಲ್ಲಿರುವಂಥ ದೇವರೇನಿರ್ತಾನೆ ಅಲ್ಲೇ ಇರಬೇಕು. ಅದರ ಅರ್ಥ ತಮ್ಮನ್ನು ತಾವು ದೇವ್ರಂತ ಹೇಳ್ಕೊಳ್ಳಿಲ್ಲ, ಅಲ್ಲಿ ಇದ್ದಾಗ ಅಧ್ಯಯನ ಆಗ್ತದೆ, ನಾವು ತಿರ್ಗಕ್ಕೆ ಹೋಗಬಾರ್ದು, ನಮ್ಮ ಕಾದಂಬರಿಗಳು ಇವು ಅವು ತಿರುಗ್ತಾ ಇರಬೇಕು ಅನ್ನೋ ಅರ್ಥದಲ್ಲಿ ಭಾಳ ಸೊಗಸಾಗಿ ಹೇಳಿದರು. ಹಾಗೆ ನಾನು ಕೇಳಿದ್ದೆ ಅವ್ರಿಗೆ, ನಿಮಗೊಂದು ಕಾದಂಬರಿ ಬರೆಯೋಕ್ಕೆ ಎಷ್ಟು ಸಮಯ ತೆಗೆದುಕೊಳ್ತೀರಿ ಅಂತ. ಅವ್ರು ಹೇಳಿದ್ರು, ಈ ಡಿಪೆಂಡ್ಸ್, ವರ್ಷಗಟ್ಟಲೆನೂ ತೆಗೆದುಕೊಂಡಿದ್ದಿದೆ ಅಂತ. ಆವರಣವನ್ನು ಬರೀಬೇಕಾದ್ರೆ ಭಾಳ ಸಮಯ ತೆಗೆದುಕೊಂಡೆ ಅಂತ ಹೇಳಿದರು ನನಗೆ. ಅವತ್ತು ಆ ಸಂದರ್ಭದಲ್ಲಿ ಆವರಣದ್ದೇ ಸಂವಾದ ಇತ್ತು. ನಾನು ಮೊದಲೇ ಸರ್ತಿ MP ಆಗಿ ಆ ಸಂವಾದದಲ್ಲಿ ನಾನು ಕೂತ್ಕೊಂಡಿದ್ದೆ. ಹಾಗಾಗಿ ಅದು ಪರ್ವದಲ್ಲಿ ಅವರು ಮಹಾಭಾರತಕ್ಕೆ ಕೊಟ್ಟಂಥ ಇನ್ನೊಂದು ಆ್ಯಂಗಲ್ ಇರ್ಬೋದು. ಆವರಣದ ಐತಿಹಾಸಿಕ ಸತ್ಯವನ್ನು ಅವರು ಕಣ್ಣಿಗೆ ಕಟ್ಟುವಂತೆ ತೆರೆದಿಟ್ಟಿದ್ದಿರ್ಬೋದು. ಈ ರೀತಿ ಹಲವಾರು ಕಾದಂಬರಿಗಳಿದ್ದಾವೆ, 25 ಕಾದಂಬರಿಗಳು. ಸೊ ಅಂತಹ ಒಬ್ಬ ಅದ್ಭುತವಾದಂತಹ ಒಬ್ಬ ಸಾಹಿತ್ಯ ಲೋಕದ ದಿಗ್ಗಜ ಸಾಹಿತ್ಯಕಾರ ಇವತ್ತು ನಮ್ಮನ್ನಗಲಿದ್ದಾರೆ. ಅವ್ರ ಕಾದಂಬರಿಯೊಳಗೆ ಮಾನವ ಸಂಬಂಧಗಳು, ದಾರ್ಶನಿಕ ಚಿಂತನೆಗಳು, ಸಾಮಾಜಿಕ ವಿಷಯಗಳು ಮತ್ತು ಇತಿಹಾಸವನ್ನು ಆಳವಾಗಿ ಅಧ್ಯಯನ ಮಾಡಿ ಚಿತ್ರಿಸುವುದು ಬಹುಶಃ ಅವರಂಥ ಕಾದಂಬರಿಕಾರನ್ನು ಇತ್ತೀಚಿನ ಶತಮಾನದಲ್ಲಂತೂ ಬರೋದು ನಾನು ನೋಡಿಲ್ಲ. ಮತ್ತು ಅವ್ರದ್ದು 14 ಭಾಷೆಗಳಲ್ಲಿ ಭಾಷಾಂತರಗೊಂಡಿದ್ದಾವೆ. ಹಿಂದಿ, ಮರಾಠಿ, ಇಂಗ್ಲೀಷ್, ತೆಲುಗು, ಬೆಂಗಾಲಿ, ತಮಿಳ್, ಗುಜರಾತಿ, ಉರ್ದು, ಸಂಸ್ಕೃತ ಭಾಷೆಗಳಿಗೆ ಅನುವಾದಗೊಂಡಿದ್ದಾವೆ. ಮತ್ತು ಮಹಾಭಾರತವನ್ನು ಆಧಾರಿತ ವೈಚಾರಿಕ ಕಾದಂಬರಿ ಪರ್ವ ಏನಿದೆ, ಆ ಪರ್ವದ ಚೀನಿ ಮತ್ತು ರಷ್ಯನ್ ಭಾಷೆಗೆ ಮತ್ತು ಅದಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅವರು ಅದನ್ನು
ಚೀನಿ ಮತ್ತು ರಷ್ಯಾ ಭಾಷೆಗೆ ಭಾಷಾಂತರ ಮಾಡಿದ್ದಾರೆ. 40 ವರ್ಷದ ಹಿಂದೆ ಈ ಕಾದಂಬರಿ ರಚನೆಯಾಗಿದ್ದ 23 ಸರ್ತೆ ಮರುಮುದ್ರಣಗೊಂಡದು. ಅವರ ಬಹುತೇಕ ಕಾದಂಬರಿಗಳು 20, 22 ಸರ್ತೆ, 23 ಸರ್ತೆ, 25 ಸರ್ತೆ ಮರುಮುದ್ರಣಗೊಂಡಿದ್ದಾವೆ. ಮತ್ತು ಅಷ್ಟು ದೊಡ್ಡದಾದಂಥ ಸಾಹಿತ್ಯ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಹಿತ ಅತ್ಯಂತ ಸರಳವಾಗಿ ಅವರು ಎಲ್ಲರ ಜೊತೆಗೆ ಮಿಕ್ಸ್ ಆಗ್ತಾಯಿದ್ದರು. ಮತ್ತು ಸರಸ್ವತಿ ಸಮ್ಮಾನ್ ಪ್ರಶಸ್ತಿಯನ್ನು ಕನ್ನಡಕ್ಕೆ ತಂದುಕೊಟ್ಟಂಥ ಒಬ್ಬ ಮಹಾ ಮೇಧಾವಿ. 67ನೇ ಅಖಿಲ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದರು. ಇದರ ಜೊತೆಗೆ ರಾಷ್ಟ್ರೀಯ ವಿಚಾರಗಳನ್ನು ಬಲಪಡಿಸುವುದರಲ್ಲಿ ಅವರು ಅಗಾಧವಾದಂಥ ಕೊಡುಗೆಯನ್ನು ಕೊಟ್ಟಿದ್ದರು. ಅವರು ಯಾರು ಏನೇ ಟೀಕೆ ಮಾಡಿದರೂ ಸಹಿತ ತನ್ನ ವಿಚಾರದಲ್ಲಿ, ತನ್ನ ನಂಬಿಕೆಯಲ್ಲಿ ಎಂದೂ ಕೂಡ ಕಾಂಪ್ರಮೈಸ್ ಮಾಡಲಿಲ್ಲ. ಐತಿಹಾಸಿಕ ಸತ್ಯ ನಾನು ಹೇಳೋದ್ರಿಂದ ನಾನು ಯಾರ ಬಗ್ಗೂ ಭಯ ಇಲ್ಲ ಅನ್ನುವಂಥ ಮಾತನ್ನು ಅನೇಕ ಸರ್ತಿ ಅವರು ಹೇಳಿದ್ದೆ ನಾನು ಕೇಳಿದ್ದೇನೆ. ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಿಗೂ ಸಹಿತ ಭಾಳ ಒಳ್ಳೆಯ ಸಂಬಂಧ ಇತ್ತು ಅವ್ರದ್ದು. ಒಂದು ಸರ್ತಿ ನಾನು ಅವರು ಒಟ್ಟಿಗೆ ಹೋಗಿ ಭೇಟಿ ಮಾಡಿದ್ವಿ ಸನ್ಮಾನ್ಯ ಪ್ರಧಾನಮಂತ್ರಿಗಳನ್ನು. ಅದಾದ ನಂತರ ಅವ್ರಿಗೆ ಮೊದಲು ಪದ್ಮಶ್ರೀ, ಪದ್ಮಭೂಷಣ ಎಲ್ಲ ಪ್ರಶಸ್ತಿನೂ ಸಿಕ್ಕಿದೆ. ಅವರ ಎಂದಿಗೂ ಕೂಡ ಯಾವ ಪ್ರಶಸ್ತಿನೂ ಕೇಳಿದವರಲ್ಲ. ಪ್ರಶಸ್ತಿ ಕೇಳಿ ಪಡ್ಕೊಂಡಂಥ ಒಂದೇ ಒಂದು ಉದಾಹರಣೆ ಅವ್ರದ್ದಿಲ್ಲ. ಅಂಥ ಒಬ್ಬ ಅದ್ಭುತ ಒಬ್ಬ ಸಾಹಿತಿಯನ್ನು ನಾವು ಕಳೆದುಕೊಂಡಿರೋದು ಭಾಳ ನೋವಾಗಿದೆ. ಅವರ ಬಿಟ್ಟೋಗಿರುವಂಥ ಏನು ಅಪಾರವಾದಂಥ ಈ ಒಂದು ಸಾರಸ್ವತ ಲೋಕದ ಸಂಪತ್ತಿದೆ, ಅದನ್ನು ನಾವೆಲ್ಲರೂ ಮತ್ತೆ ಮತ್ತೆ ಓದಿ ಅದೇ ರೀತಿ ಅಧ್ಯಯನ ಮಾಡುವಂಥ ಪ್ರವೃತ್ತಿ ಬೆಳೆಸುವಂಥ ಕೆಲವರಾದರೂ ಆ ದಾರಿಯಲ್ಲಿ ಮುಂದೆ ಸಾಗಿದರೆ ಭೈರಪ್ಪನವರಿಗೆ ನಿಜವಾದ ಶ್ರದ್ಧಾಂಜಲಿ ಸಲ್ಲಿಸಿದಂತಾಗ್ತದೆ. ಅವರ ಅಪಾರ ಅಭಿಮಾನಿಗಳಿಗೆ, ಅವರ ಕುಟುಂಬಕ್ಕೆ ನಾನು ಈ ದುಃಖವನ್ನು ಭರಿಸುವ ಶಕ್ತಿ ಕೊಡಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥಿಸ್ತೀನಿ.